ಜಾದುಗಾರ ಕಂಡ್ಬಿಟ್ಟಪ್ಪ ಅಂತ. ಆಗ ನಾವು ಪ್ರೀತಿಯಲ್ಲಿ ನಂಬಿಕೆಯನ್ನ ಕಳ್ಕೊಳ್ತೀವಿ, ತ್ಯಾಗದಲ್ಲೂ ಕೂಡ ನಂಬಿಕೆಯನ್ನ ಕಳ್ಕೊಳ್ತೀವಿ. ಅದ್ರ ಜೊತೆಗೆ ಕೆಲವೊಂದಿಷ್ಟು ಕೆಲಸ ಕಾರ್ಯ ಆಗ್ಲಿಲ್ಲ ಅಂದ್ರೂ ಕೂಡ ದೇವ್ರು ಯಾಕೆ ಈ ರೀತಿ ನನ್ನ ಜೀವನದಲ್ಲಿ ಜಾದುಗಾರ ಆಗ್ಬಿಟ್ಟ ಅನ್ಸ್ಬಿಡುತ್ತೆ. ದೇವನೊಬ್ಬ ಜಾದುಗಾರ ಟೀಸರ್ ಲಾಂಚ್, ಆಲ್ ದಿ ವೆರಿ ಬೆಸ್ಟ್. ಚಪ್ಪಾಳೆ ಪ್ರತಿಯೊಬ್ಬರಿಗೂ ನಮಸ್ಕಾರ. ವರುಣ್ ಬಗ್ಗೆ ಹೇಳ್ಬೇಕಂದ್ರೆ ಅವನು ಸಿಂಪಲ್ ಅನ್ನಷ್ಟು ರಿಲೀಸ್ ಬಿಫೋರ್ ಇಂದಾನೆ ಪರಿಚಯ ಇರೋ ಅಂತ ಹುಡುಗ. ಆ ಟೈಮಲ್ಲೇ ಸ್ವೀಟ್ ಆರ್ಟ್ ಅಂತ ಅನ್ಸುತ್ತೆ ಒಂದು ಶಾರ್ಟ್ ಮೂವ್ಮೆಂಟ್ ಅವಾಗಲೇ ಇಂಟ್ರೆಸ್ಟ್ ಮಾಡಿದ್ದ. ಬಟ್ ಅವ್ನು ಟೆಕ್ನಿಕಲಿಟಿ ತುಂಬ ಕಲಿಬೇಕು ಅಂತ ಟೈಮ್ ತಗೊಂಡು ಮಾಡಿದ್ದಾನೆ. ಸೊ ದೇವನೊಬ್ಬ ಜಾದುಗಾರ ಅಫ್ಕೋರ್ಸ್ ಎಲ್ಲರಿಗೂ ಗೊತ್ತಿರೋದೆ. ಬಟ್ ಅದು ಯಾವ ರೀತಿ ಜಾದು ಮಾಡಿದ್ದಾರೆ ಅಂತ ನಾವು ಸಿನಿಮಾ ನೋಡಿದಾಗಲೇ ಗೊತ್ತಾಗೋದು. ನಾನು ಟೀಸರ್ ನೋಡಿದೆ, ತುಂಬ ಇಂಪ್ರೆಸಿವ್ ಆಗಿದೆ. ಟೀಸರ್ ನೋಡಿದ ತಕ್ಷಣ ಸಿನಿಮಾ ನೋಡಬೇಕು ಅಂತ ಅನಿಸ್ತು. ಹೀರೋ ತುಂಬ ಇಂಪ್ರೆಸಿವ್ ಆಗಿ ಮಾಡಿದ್ರು, ಮತ್ತು ಪ್ರತಿಯೊಬ್ಬರು ಮ್ಯೂಸಿಕ್ ಸಾಂಗ್ ಕೂಡ ಕೇಳಿದ್ದೀನಿ, ಎಲ್ಲ ಇಂಪ್ರೆಸಿವ್ ಆಗೇ ಇದೆ. ಹೇಳೋದ್ಕಿಂತ ಜನ ನೋಡಿದ್ರೆ ಮತ್ತೆ ಹೊಸ ತಂಡಗಳೇ ಏನಾದರೂ ಹೊಸ್ತು ಮಾಡೋದು ಯೂಶಲಿ. ಸೊ ಜನ ಪ್ರೋತ್ಸಾಹ. ಮೊದಲು ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಶುಭಾಶಯಗಳು. ಆ್ಯಂಡ್ ಥ್ಯಾಂಕ್ಸ್ ಟು ಎಲ್ಲರಿಗೂ ಥ್ಯಾಂಕ್ಸ್. ನನ್ನಂಥ ವ್ಯಕ್ತಿನ ನೀವು ಮರೆಯೋಕ್ಕೆ ಬಿಡ್ತಿರೋ ಜನರಿಂದ. ಆ್ಯಂಡ್ ಮೀಡಿಯಾ ಪ್ಲಸ್ ಸೋಷಿಯಲ್ ಮೀಡಿಯಾ ಥ್ಯಾಂಕ್ಸ್ ಅಲ್ಲ. ಹಾಗೆ ಈ ತಂಡಕ್ಕೆ ಒಳ್ಳೆಯದಾಗಲಿ. ದೇವನೊಬ್ಬ ಜಾದುಗಾರ ಟೀಸರ್ ಲಾಂಚ್. ಥ್ಯಾಂಕ್ ಯು. ಜಾನ್ ಮಂಜು ಅವ್ರು ಇದ್ದಾರೆ, ಹೇಳಿದ ಮತ್ತೆ ಸರಳ ಪ್ರೇಮಕದಲ್ಲಿ ಆ್ಯಕ್ಟ್ ಮಾಡಿದ್ದು. Looking forward to work with you again, sir. Thank you, all the best. Varun, ನಂಬಿಕೆಯನ್ನ ಗಳಿಸಬೇಕು ಅಂತ ದಯವಿಟ್ಟು ಚಪ್ಪಾಳೆ ಬರಲಿ. ಅದ್ರ ಜೊತೆಗೆ ಈ ಚಿತ್ರದ ನಟ ಸಚಿನ್ ಶೆಟ್ಟಿ ಅವರು ಕೂಡ ವೇದಿಕೆ ಮೇಲೆ ದಯವಿಟ್ಟು ಪ್ರಪ್ರಥಮವಾಗಿ ಹೊಸ ವರ್ಷದ ಶುಭಾಶಯಗಳೊಂದಿಗೆ ನಮ್ಮ ದೇವನೊಬ್ಬ ಜಾದುಗಾರ ಈ ಚೊಚ್ಚಲ ಮಗು ನಮ್ಮದು ಮತ್ತು ಟೀಸರ್ ರಿಲೀಸ್ನ ಈ ಸಂದರ್ಭದಲ್ಲಿ ಮಾಧ್ಯಮದ ಎಲ್ಲ ಮಿತ್ರರಿಗೂ ಈ ಸಿನಿಮಾದಲ್ಲಿ ಶುರುವಿನಿಂದ ಇದುವರೆಗೆ ನಿರಂತರವಾಗಿ ವಿದೌಟ್ ರೆಸ್ಟ್ ಕೆಲಸ ಮಾಡಿದ ಎಲ್ಲ ನಮ್ಮ ಆರ್ಟಿಸ್ಟ್ಗಳಿಗೆ ನಾನು ಹೊಸ ವರ್ಷ ಶುಭಾಶಯ. ಒಂದು ಅಚಾನಕ್ ಆಗಿ ಸಿಗುವ ಒಂದು ಕ್ಯಾರೆಕ್ಟರು, ಮಂಗಳಮುಖಿ ಕ್ಯಾರೆಕ್ಟರ್ ಕೂಡ ಇದೆ ಈ ಸಿನಿಮಾದಲ್ಲಿ. ಮಂಗಳಮುಖಿ ಅಂದರೆ ಎಷ್ಟೊಂದು ಸೊಸೈಟಿಯವ್ರು ಹೆಂಗೆ ಟ್ರೀಟ್ ಮಾಡ್ತಾರೋ ಗೊತ್ತಿಲ್ಲ, ಇವ್ರು ತಂಗಿಯಾಗಿ ಸ್ವೀಕರಿಸುವಂಥ ಒಂದು ಕಾನ್ಸೆಪ್ಟ್ ಇದೆ. ಯಾಕೆ ಸ್ವೀಕರಿಸ್ತಾರೆ, ಆ ಮಂಗಳಮುಖಿ ಏನು ಮಾಡ್ತಾಳೆ, ಮತ್ತು ದೇವ ನಂಬಿದ್ದು ವ್ಯಕ್ತಿಗಳೆಲ್ಲ ಏನೇನಾಯಿತು, ಅವ್ರ ಸಿಚುವೇಶನ್ಗಳೇನಿರುತ್ತೆ. ಕಾಶಿಪುರದಲ್ಲಿ ಕಿಂಗ್ ಪಿನ್ ಥರ ಇಬ್ಬರು ಇರ್ತಾರೆ ಸರ್, ಗುರುಪ್ರಸಾದ್ ಮತ್ತು ಜಗ್ಗಿ ಅಂತ, ಅಂದರೆ ಉಗ್ರ ಮಂಜು ಸರು ಮತ್ತು ನಮ್ಮ ಮಂಜುನಾಥ್ ಸರು. ಅವರಿಬ್ಬರ ಇನ್ಫ್ಲೂಯೆನ್ಸ್ ಕೂಡ ದೇವನ ಮೇಲಿರುತ್ತೆ. ಸೊ ಹೋಗ್ತಾ ಹೋಗ್ತಾ ದೇವ ಯಾರ ಇನ್ಫ್ಲೂಯೆನ್ಸಿಂದ ಏನಾಗ್ತಾನೆ, ಅವ್ನಿಗಿರೋ ಒಳ್ಳೆತನ ಏನು, ಅವ್ನಿಗೆ ಬರೋ ನೆಗೆಟಿವ್ ಇಂಪ್ಯಾಕ್ಟ್ಗಳೇನು, ಆದರೂ ಅದನ್ನು ಪಾಸಿಟಿವ್ ಹೆಂಗೆ ತೊಗೊಂಡು ಹೋಗ್ತಾನೆ. ಆದರೆ ಅವ್ನ ಲೈಫಲ್ಲಿ ಒಂದು ದೊಡ್ಡ ಇನ್ಸಿಡೆಂಟ್ ನಡೆಯುತ್ತೆ. ಅದು ಯಾಕಾಯಿತು, ಯಾರು ಮಾಡಿದ್ರು, ಅದರಿಂದ ಇವನು ಹೆಂಗೆ ಆಚೆ ಬರ್ತಾನೆ, ಅದಕ್ಕೆ ಸಪೋರ್ಟ್ ಮಾಡಿದವ್ರು ಯಾರು. ಕೊನೆಯದಾಗ ಹಿಂದೆ ನಿಂತ್ಕೊಂಡು ನೋಡಿದಾಗ 50 ಜನ ಇರ್ಬೋದು, ಕೊನೆಯದಕ್ಕೆ ಕಷ್ಟಪಟ್ಟು ನೋಡಿದಾಗ ನಮ್ಮ ಪಕ್ಕ ಯಾರಿದ್ದಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿ ಪ್ರತಿಯೊಬ್ಬ ಕ್ಯಾರೆಕ್ಟರ್ಗೆ. ಆ ಕ್ಯಾರೆಕ್ಟರ್ ದೇವ ಆಗಿರ್ತಾನೆ. ಸೊ ಅದು ಸಿನಿಮಾದ ಬೇಸ್ಮೆಂಟ್ ಸರ್. ಇದು ಬೇಸಿಕಲಿ ಇವ್ರು ಲಾರಿ ಡ್ರೈವರ್ ಕ್ಯಾರೆಕ್ಟರ್ ಸಿನಿಮಾದಲ್ಲಿ, ದೇವ ಅನ್ನೋ ಲಾರಿ ಡ್ರೈವರು. ಹಾಗೆ ಇವರು ಕಾಶಿಪುರದ ಕಿಂಗ್ ಪಿನ್ ಅಂತ ಏನು ಹೇಳಿದೆ, ಗುರುಪ್ರಸಾದ್ ಮತ್ತು ಜಗ್ಗಿ ಅನ್ನೋರು, ಅವರು ಎಷ್ಟೊಂದು ದಂಧೆಗಳನ್ನ ಲಾರಿಗಳ ಮುಖಾಂತರ ಮಾಡಿಸ್ತಾ ಇರ್ತಾರೆ. ಲಾರಿಗಳದ್ದೇ ಮೇಜರ್ ಆಗಿರುತ್ತೆ ಸರ್. ಇದು 3 ವರ್ಷ ಆಯಿತು ಸರ್, 3 ಇಂದ 4 ವರ್ಷ ಆಯಿತು. 4 ವರ್ಷ 4 ಇಯರ್ಸ್ ಆಯಿತು ಸರ್. ನಾನೇನು ಅಂತಂದರೆ ಹೌದು, ಯಾಕೆಂದರೆ ಸಚಿನ್ ಶೆಟ್ಟಿ ಸರ್ ಮತ್ತು ವಿ ಕೆ ಶೆಟ್ಟಿ ಸರ್ ಇಬ್ಬರೂ ಸೌದಿ ಅರೇಬಿಯಾದಲ್ಲಿ ಇದ್ದಾಗಿಂದ ಶೂಟಿಂಗ್ ನಾವು ಪ್ಲ್ಯಾನ್ ಮಾಡ್ತಿದ್ದೆ, ವರ್ಷದಲ್ಲಿ ಟ್ವೈಸ್ ಮಾಡ್ತಾ ಇದ್ವಿ. ಅವ್ರು ಬಂದು ಹೋಗೋ 20 ಡೇಸಲ್ಲೇ ಪ್ಲ್ಯಾನ್ ಮಾಡ್ತಿದ್ವಿ. ನಾನು ಖಾಸಗಿ ಚಾನಲಲ್ಲಿ ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ ಆಗಿ 2 ಖಾಸಗಿ ಚಾನಲ್ ಕೆಲಸ ಮಾಡಿದ್ದೀನಿ. ಮತ್ತು ಇದು ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿ ರೀಸೆಂಟಾಗಿ ವರ್ಕ್ ಮಾಡ್ತಾ ಇದ್ದೆ. ಈಗ ಒಂದು 10 ತಿಂಗಳಾಯ್ತು ಸರ್ ಕೆಲಸ ಬಿಟ್ಟು ಕಂಪ್ಲೀಟಾಗಿ. ಸಿನಿಮಾ ಒಂದು ಇಷ್ಟು ಚೆನ್ನಾಗಿ ಬಂದಿರೋ ಸಿನಿಮಾನ ನಿಂತ್ಕೊಂಡು ಕರ್ಕೊಂಡು ಹೋಗ್ಬೇಕು ಅಂತ ನಾನು ಸರ್. ಸಿನಿಮಾ ಶೂಟಿಂಗ್ ಮುಗ್ದಿದೆ, ಪೋಸ್ಟ್ ಪ್ರೊಡಕ್ಷನ್ ಆಗ್ತಾ ಇದೆ, ಪ್ರಮೋಷನ್ ರೆಡಿ ಆಯ್ತು. ಪೋಸ್ಟ್ ಪ್ರೊಡಕ್ಷನ್ ಆಲ್ಮೋಸ್ಟ್ ಮುಗ್ದಿದೆ ಸರ್, 80% ಮುಗ್ದಿದೆ. ಇನ್ನೊಂದು 10 ಪ್ಯಾಚ್ ವರ್ಕ್ಗಳು ಮತ್ತು ಕರೆಕ್ಷನ್ಗಳೇನಿದೆ ಅದು ನಡೀತಾ ಇದೆ. ನಮ್ಮ ಅನಿಸಿಕೆ ಪ್ರಕಾರ ಜನವರಿ ಎಂಡ್ ಇಲ್ಲ ಫೆಬ್ರವರಿ ಸ್ಟಾರ್ಟಿಂಗ್ ವೀಕಲ್ಲಿ ಬರೋ ಒಂದು ಕಲ್ಪನೆ ಇಟ್ಕೊಂಡಿದ್ದೀವಿ ಸರ್. ಸರ್ ಇದು ಬೆಂಗಳೂರು, ತುಮಕೂರು ಮತ್ತು ಬೆಂಗಳೂರು ಸುತ್ತಮುತ್ತ ಔಟ್ಸ್ಕರ್ಟ್ಸ್ ಮಾಡಿದ್ದೀವಿ ಸರ್, ಅಷ್ಟೇ, ಬೇರೆ ಕಡೆ ಸರ್.
ಅದೇ ಸರ್, ಜನವರಿ ಎಂಡ್ ಇಲ್ಲ ಫೆಬ್ರವರಿ ಸ್ಟಾರ್ಟಿಂಗ್ ವೀಕ್ ಅಂತ ನಾವು ಪ್ಲಾನ್ ಆಗಿದ್ದೀವಿ ಸರ್. ಹಾಂ ಸರ್, ಹಾಂ. ಹಾಂ 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 ಸರ್, ಅದು ಹೊಡೆದಿ ಶಾಟ್ಗಿಂತ ಬಾಯಿಂದ ಬರೋ ಒಂದು ಅಲ್ಲಿ ಅಪೋಸಿಟ್ ಬಿದ್ದಿರ್ತದೆ ಸರ್, ರಕ್ತ ಬ್ಲೀಡ್ ವಾಪಸ್ ಇದಾಗುತ್ತೆ. ಫಸ್ಟ್ ಟೈಮು ಆ ದೇವನ ಕೈಲಿ ರಕ್ತ ಆಗುತ್ತೆ ಅನ್ನೋದು ಒಂದು ವಿಚಾರ ಸರ್. ಒಬ್ಬ ಮುಗ್ಧ ಮನಸ್ಸಲ್ಲೇ ಇರ್ತಾನೆ, ಅವನಿಗೊಂದ್ಸರಿ ರಕ್ತ ಆಗುತ್ತೆ. ಥ್ಯಾಂಕ್ ಯು ಸರ್. ಖಂಡಿತ ಸರ್, ಯಾರು ನಂಬಲ್ಲ. ವರುಣ್ ಈ ಸಿನಿಮಾ ಮಾಡಿದ್ದಾನೆ ಅಂದ್ರೆ ಎಷ್ಟೊಂದು ಜನ ನಂಬಲ್ಲ. ನಂಗೆ ಹಳೆಬ್ರು ಸಿಕ್ಕಿದಾಗ್ಲೂ ಅದನ್ನೇ ಹೇಳ್ತಿದ್ರು. ಸರ್ ಒಂದು ಸ್ವಲ್ಪ ಟ್ರೆಂಡಿಗೆ ಬಂದೇ ಹೋಗೋಣ ಅಂತ ಅನ್ಕೊಂಡು ಟ್ರೈ ಮಾಡಿದೆ. ಇಲ್ಲ ನಿಜವಾಗ್ಲೂ ತುಂಬ ಸಾಫ್ಟ್ ಸಬ್ಜೆಕ್ಟ್ಗಳೇ ನಾನು ಇಷ್ಟಪಡೋದು. ಒಂದು ಏನೋ ಒಂದು ಕ್ಯಾಮರಾ ತಗೊಂಡು ಬಂದಿದ್ರು, ಸಣ್ಣದು ದೊಡ್ಡದೇನು ನಿಮ್ದು ಇಷ್ಟದು ಹೈ ಎಂಡ್ ಅಲ್ಲ, ಏನೋ ಒಂದು ಪಿಕ್ಚರ್ ಮಾಡಿ ನನ್ನನ್ನು ಸಹ ಅದರಲ್ಲಿ ನಮ್ಮ ತೋಟದ ಮನೆಯಲ್ಲಿ ಇದು ಮಾಡಿ ಕಾಣದ ಊರಿನಲ್ಲಿ ಒಂದು ಕತೆ ಅಂಥೇಳಿ ಅದಕ್ಕೊಂದು ಇದು ಕೊಟ್ಟು ತುಂಬ ಸಂತೋಷ ಆಯಿತು. ಮತ್ತು ಅವರು ಅವಾಗ ಹೀರೋಯಿನ್ ಹೇಳಿದ ಹಾಗೆ ಒಳ್ಳೆ ಹುಡುಗ, ಮುಗ್ಧ ಮನಸ್ಸು, ಪಾಪದವನು, ಏನೋ ಮಾಡ್ಬೇಕಂತಿದೆ ಅವನಿಗೆ. ನಾನು ಅದನ್ನು ನನ್ನ ಮಗನ ಮುಖಾಂತರ ಯಾಕೆ ಮಾಡ್ಲಿಕ್ಕೆ ಕೊಡ್ದು? ನನ್ನ ಮಗನಿಗೆ ಮುಂಚೆಯಿಂದ ಕಾಲೇಜಿಗೆ ಹೋಗುವಾಗ ಅದು ನನಗೆ ಸಹ ಇತ್ತು. ಇವನು ಕಾಲೇಜ್ ಲೈಫ್ನಲ್ಲಿ ಸಹ ಡ್ರಾಮಾ ಎಲ್ಲ ಆ್ಯಕ್ಟ್ ಎಲ್ಲ ಮಾಡುವಂಥದ್ದೆಲ್ಲ ಇದಿತ್ತು. ಅದಕ್ಕಾಗಿ ನಾನು ಆ ದಿವಸನೇ ಡಿಸೈಡ್ ಮಾಡಿದೆ ಏನಾದರೂ ಒಂದು ಮಾಡುವ ಅಂತ. ಮತ್ತು ಈ ಕನ್ನಡದ ಬಗ್ಗೆ ನಾನೊಂದು 35 ವರ್ಷ ವಿದೇಶದಲ್ಲಿದ್ದೆ. ನಾನು ಎಲ್ಲಿದ್ದೆ ಅಲ್ಲಿ ತುಳು ಸಂಘ ಮಾಡಲಿಲ್ಲ. ನಾನು ತುಳುವನು. ಕನ್ನಡ ಸಂಘ, ಕರ್ನಾಟಕ ಸಂಘ ಮತ್ತು ಅನಿವಾಸಿ ಭಾರತೀಯರಿಗಾಗಿ ಫಸ್ಟ್ NRI ಫಾರಂ ಫೌಂಡರ್ ನಾನು, ವಿತ್ ರಿಜಿಸ್ಟರ್ಡ್ ಕೋಆಪರೇಟಿವ್ ಆ್ಯಕ್ಟ್. ಇದರಲ್ಲಿ ಕರ್ನಾಟಕ NRI ಫಾರಮ್ ಅನ್ನು ಮಾಡಿ ಅಲ್ಲಿ ಯಾರಿಗೆ ಆಕ್ಸಿಡೆಂಟ್ ಆಗ್ತದೆ, ತೀರಿ ಹೋಗ್ತಾರೆ, ಜಾಬ್ ಇಲ್ಲ, ಎಷ್ಟೋ ಅನಾಥ ಮಕ್ಕಳನ್ನ ಅಡಾಪ್ಟ್ ಮಾಡುವಂಥದ್ದು ಇದೆಲ್ಲ ಮಾಡ್ತಾಯಿತ್ತು. ಅಲ್ಲಿಂದ ನನ್ನ ಜಾಬ್ ಒಂದು 30-35 ವರ್ಷ ಜಾಬ್. ಸ್ಕೂಲ್ಗೆ ಹೋಗೋ ಟೈಮಿಂದನೂ ನಾವು ಕನಸು ಕಟ್ಟಿದ್ವಿ, ನಾವು ಸಿನಿಮಾ ಮಾಡಬೇಕು, ಶಾರ್ಟ್ ಫಿಲ್ಮ್ ಮಾಡಬೇಕು ಅಂತ. ನನ್ನ ಎಲ್ಲ ಶಾರ್ಟ್ ಫಿಲ್ಮ್ ಪ್ರಯತ್ನಗಳಿಗೂ ಅವರು ಕ್ಯಾಮ್ರಾಮನ್ನು, ಅವರು ಶ್ರೀಶಾ ಬುದುವಳ್ಳಿ ಸರ್ ಇದ್ದಾರಲ್ಲ, ಅವರ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ದಾರೆ. ಸುಮಾರು ಒಂದು 10-15 ಸಿನಿಮಾಗೆ ವರ್ಕ್ ಮಾಡಿ ಇದು ಒಂದು 2ನೇ ಸಿನಿಮಾ. ನನಗಿಂತ ಮುಂಚೆ ಸಿನಿಮಾ ಇಂಡಸ್ಟ್ರಿ ಕಾಲಿಟ್ಟವರು. ಎಕ್ಸ್ಟ್ರಾಡಿನರಿ ಕ್ಯಾಮ್ರಾ ವರ್ಕು. ನನಗೆ ನನ್ನ ಸಿನಿಮಾದಲ್ಲಿ ಕಣ್ಣಂದರೆ ಕ್ಯಾಮ್ರಾ ಅಲ್ವಾ ಸರ್, ನನಗೆ ಅಷ್ಟೊನಿಷ್ಟ ಆಗೋ ಥರ ಒಂದಷ್ಟು ಎಲಿಮೆಂಟ್ಸ್ ತೊಗೊಂಡು ಮಾಡಿದ್ದಾರೆ. ಯಾವತ್ತೂ ಥ್ಯಾಂಕ್ಫುಲ್ ಅದಕ್ಕೆ. ಮಾಡೋಣ ಅಂತ ಇತ್ತು. ಆ್ಯಂಡ್ ನಿಜ ಹೇಳ್ಬೇಕಂತಂದರೆ ದ ಕಾಸ್ಟ್ ಇಟ್ಸ್ ಲೈಕ್ ಆ್ಯಸ್ ಇಟ್ ಟೋಲ್ಡ್ ಕಾಂಪಿಟೇಷನಲ್ಲಿತ್ತು. ಆ್ಯಂಡ್ ಫಾರ್ ಮಿ ಇಟ್ ಈಸ್ ಅ ನ್ಯೂ ಮೂವಿ. ಆದರೆ ಇವ್ರ ಮುಂದೆ ಎಲ್ಲ ನಡ್ಸೋದ್ಬೇಕಂತಂದರೆ ಗಟ್ಸ್ಬೇಕು. ಐ ಗ್ಯಾದರ್ಡ್ ಇಟ್ ಆ್ಯಂಡ್ ಐ ಡಿಡ್ ಇಟ್. ಸೊ ಇನ್ನು ಪ್ರೇಕ್ಷಕರ ಕೈಲಿರುತ್ತೆ. ಸಿನಿಮಾ ಬಂದಾಗ ದಯವಿಟ್ಟು ಕನ್ನಡ ಸಿನಿಮಾ ಮಾಡಿದ್ದೀವಿ, ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ 3 ವರ್ಷ ತಗೊಂಡು. ಸೊ ದಯವಿಟ್ಟು ಸಿನಿಮಾ ಮಂದಿರಕ್ಕೆ ಹೋಗಿ ಸಿನಿಮಾ ನೋಡಿ ಹೊಸಬ್ರನ್ನ ಹಳಬ್ರನ್ನ ಎಲ್ಲರನ್ನೂ ಪ್ರೋತ್ಸಾಹಿಸಿ ಕನ್ನಡ ಇಂಡಸ್ಟ್ರಿನ ಗೆಲ್ಲಿಸಿ ದಯವಿಟ್ಟು. ಯಾಕಂದರೆ ಇವಾಗ ನಾವು ನೋಡ್ತಿರೋದು ತಮಿಳು, ತೆಲುಗು, ಮಲಯಾಳಂ ಸಿನಿಮಾಗಳು ಕಿತ್ಕೊಂಡು ಹೋಗ್ತಾ ಇದೆ. ಆದರೆ ನಮ್ಮ ಕನ್ನಡ ಸಿನಿಮಾ ಅಂದ ತಕ್ಷಣವೇ ಜನರು ಥಿಯೇಟರಿಗೆ ಬರಲ್ಲ, OTTಗೆ ಬರೋಕ್ಕೆ ಕಾಯ್ತಾ ಇದ್ದಾರೆ. ಸೊ ಈ ಥರ ಇರೋದ್ರಿಂದ ನಮ್ಮ ಇಂಡಸ್ಟ್ರಿಯಲ್ಲೂ ಸಾಯ್ತಾ ಇದೆ ಅಂತ ಅನ್ನೋದು ನನಗೆ ಭಯ ಇದೆ ಆ್ಯಕ್ಚುಲಿ. ಸೊ ಅದಕ್ಕೆ ದಯವಿಟ್ಟು ಎಲ್ಲರೂ ಪ್ರೋತ್ಸಾಹಿಸಿ ಕನ್ನಡ ಇಂಡಸ್ಟ್ರಿನ ಬೆಳೆಸಿ ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್. ಏನು ಸರ್? ಇಲ್ಲ ಸರ್, ಚಿಕ್ಕ ವಯಸ್ಸಿಂದನೂ ಆ್ಯಕ್ಟಿಂಗ್ ಕ್ರೇಜ್ ತುಂಬ ಇದೆ. ಸ್ಕೂಲ್ ಪ್ಲೇಸ್ ಆಗಲಿ, ಕಾಲೇಜ್ ಪ್ಲೇಸ್ ಆಗಲಿ, ಡ್ಯಾನ್ಸ್ ಆಗಲಿ ಇದೆಲ್ಲ ಮಾಡ್ತಿದ್ದೆ. ಆ್ಯಂಡ್ ಟ್ರೈನ್ಡ್ ಫೈಟರ್ ಆಲ್ಸೋ. ಸೊ ಅದರಿಂದಾಗಿ ಆ್ಯಕ್ಟಿಂಗ್ ಅನ್ನೋದು ಬ್ಲಡ್ಡಲ್ಲಿ ಬಂದಂಗಿದೆ. ಯಾಕಂದರೆ ನಮ್ಮ ಅಪ್ಪಾಜಿನೂ ಅವ್ರ ಕಾಲೇಜ್ ಡೇಸಲ್ಲಿ ಪ್ಲೇಸ್ ಬರೆದು ಡೈರೆಕ್ಟ್ ಮಾಡಿ ಆ್ಯಕ್ಟ್ ಮಾಡ್ತಿದ್ರು. ಸೊ ದ್ಯಾಟ್ ಹ್ಯಾಸ್ ಕಮ್ ಟು ಮೀ ಆಲ್ಸೋ. ಆ ಥರ ಒಂದು ಟೈಟಲ್ ಇಟ್ಟಿದ್ದಾರೆ. ಸೊ ಕಂಗ್ರಾಟ್ಸ್ ಟು ದ ಟೀಮ್ ಫಾರ್ ದ್ಯಾಟ್. ಆಮೇಲೆ ವರುಣ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ ತುಂಬ ಸಿನ್ಸಿಯರ್ ಆಗಿ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅಂದರೆ
ಎಲ್ಲ ಅಟೆನ್ಷನ್ ಟು ಡೀಟೇಲ್ ಎಲ್ಲ ಒಂದೊಂದು ಚಿಕ್ಕ ಚಿಕ್ಕ ವಿಷಯನೂ ಅವರು ಸೀರಿಯಸ್ ಆಗಿ ವರ್ಕ್ ಮಾಡಿದ್ದಾರೆ, ಪ್ಯಾಷನೇಟ್ ಆಗಿ ಮಾಡಿದ್ದಾರೆ. ಸೊ ಇಂಥ ಒಬ್ಬ ಚಿಕ್ಕ ಹುಡುಗ ಥರನೇ ಇದ್ದಾರೆ ಅವ್ರು, ನಂಗೆ ಗೊತ್ತಿಲ್ಲ ಅವ್ರ ವಯಸ್ಸು. ಸೊ ಅದಕ್ಕೆ ಇವ್ರು ಸಪೋರ್ಟ್ ಆಗಿ ಬಂದಿದ್ದಾರೆ. ಸೌದಿ ಅರೇಬಿಯಾದಿಂದ ಕನ್ನಡ ಸಿನಿಮಾಕ್ಕೋಸ್ಕರ ಇಷ್ಟು ಕಷ್ಟಪಟ್ಟು ಹಣ ಹಾಕಿ ಮಗನ್ನು ಮುಂದೆ ತಂದು ಪ್ರೋತ್ಸಾಹ ಮಾಡಿದ್ದಾರೆ. ಸೊ ಇವ್ರಿಗೊಂದು ದೊಡ್ಡ ಚಪ್ಪಾಳೆ ಬರಬೇಕು. ಯಾಕೆಂದರೆ ಅಲ್ಲಿಕೊಂಡು ಇಲ್ಲಿ ಸಿನಿಮಾ ಮಾಡೋದು ತುಂಬ ಕಷ್ಟ. ಇಲ್ಲಿರೋರೇ ಸುಮಾರು ದಿವಸ ತಗೋತಾರೆ ಒಂದು ಸಿನಿಮಾ ಕಂಪ್ಲೀಟ್ ಮಾಡೋಕ್ಕೆ. ಅಂಥದ್ರಲ್ಲಿ ಅಲ್ಲಿಂದ ಬಂದು ಇಲ್ಲಿ ಮಾಡಬೇಕು ಅಂತ ಒಂದು ಉತ್ಸಾಹ ಇಟ್ಕೊಂಡು ಮಾಡಿದ್ದಾರೆ. ಅದಕ್ಕೆ ಮೀಡಿಯಾದವರೆಲ್ಲರೂ ಪ್ರೋತ್ಸಾಹ ಮಾಡಬೇಕು. ಹಾಗೆ ನನ್ನ ಪಾತ್ರ ಬಗ್ಗೆ ಹೇಳಬೇಕು ಅಂದರೆ ನನಗೆ ಇದರಲ್ಲಿ ಒಂದು ವಿಭಿನ್ನ ಪಾತ್ರ ಇದೆ. ನಾನು CM ರೋಲ್ ಮಾಡ್ತಾ ಇದ್ದೀನಿ, ಇದರಲ್ಲಿ ಮಾಡಿದ್ದೀನಿ. ಸೊ ಇಟ್ಸ್ ಅ ನ್ಯೂ ರೋಲ್ ಫಾರ್ ಮೀ ಆ್ಯಂಡ್ ನ್ಯೂ ಡೈಮೆನ್ಷನ್ ಟು ಮೈ ಕ್ಯಾರೆಕ್ಟರ್, ಐ ಮೀನ್ ಟು ಮೈ ಪರ್ಸ್ನಾಲಿಟಿ. ಸೊ ಮುಂದೇನೂ ಇಂಥ ರೋಲ್ಗಳು ಬಂದರೆ ಮಾಡೋಕ್ಕೆ ಇಷ್ಟಪಡ್ತೀನಿ, ಯಾಕೆಂದರೆ ಒಂದೇ ಥರ ಅಮ್ಮ ಮಾಡಿ ಸುಸ್ತಾಗಿದ್ದೀನಿ. ಸೊ ಥ್ಯಾಂಕ್ಸ್ ವರುಣ್ ಫಾರ್ ದ್ಯಾಟ್ ಆ್ಯಂಡ್ ಥ್ಯಾಂಕ್ ಯು ಸಚಿನ್. ಯುನೀಕ್ CM ರೋಲ್ ಆಮೇಲೆ ಟೀಸರು ತುಂಬಾ ಚೆನ್ನಾಗಿದೆ, ಕುತೂಹಲ ಮೂಡಿಸುತ್ತೆ. ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂತ ತಾವು ಎಲ್ಲರಿಗೂ ಪ್ರೋತ್ಸಾಹ ಮಾಡಿ. ಥ್ಯಾಂಕ್ ಯು. ಟಗಫರ ಇವಾಗ ಆಗ್ತಿರೋ ಟಗಫರ್ ಅಂತೂ ಇರಲ್ಲ ಆಯ್ತಾ, ಬೇರೆ ತರ ಟಗಫರ್ ಕೊಡ್ತೀನಿ ನಾನಾದ್ರೆ. ಏನು ಪಕ್ಷನ ಅವೆಲ್ಲ ಹೇಳಲ್ಲ, ಕಾನ್ಫಿಡೆನ್ಷನ್ ಎಲ್ಲ. ಓಕೆ, ಥ್ಯಾಂಕ್ ಯು. ಮಂಜುನಾಥ್ ಗೌಡ ಅವರು ಮೊದಲೇ ಹೇಳ್ಬಿಟ್ಟು ಮಾಡ್ತಾ ಇರೋದು. ಅದು ಸರ್ ನಿಮ್ಮ ಲೈಫಲ್ಲೂ ಕೂಡ ದೇವರು ಜಾದುಗಾರ ಅಂತ ಅನ್ಸಿದಾನ? ಖಂಡಿತ, ಅದಕ್ಕೆ ಇಲ್ಲಿ ನಿಂತಿದ್ದೀನಿ ಅಂತ ನನಗೊಂದು ನಂಬಿಕೆ. ನಮಸ್ತೆ ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ವರುಣ್ ವಸಿಷ್ಠ ಅಂತ. ನಮ್ಮ ಗುರುಗಳು ಮತ್ತು ನಮ್ಮ ಅಕ್ಕ ಅವ್ರು ಹೇಳ್ದಾಗೆ ಖಂಡಿತ ಸಿನಿಮಾ ಅಂದರೆ ತುಂಬ ಆಸೆ ಪಟ್ಟು ಮೊದಲಿಂದನೂ ಕನಸು ಕಟ್ಕೊಂಡು ಬಂದಿದೆ. ಬಿಕಾಸ್ 1919 ಕಿಡ್ಸ್ ಅವ್ರಿಗೆ ಫಸ್ಟ್ ಆಫ್ ಆಲ್ ಅಲ್ಲಿಂದ ಬಂದವ್ರಿಗೆ ಸಿನಿಮಾನೇ ದೊಡ್ಡ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಅದು ಒಂದು ದೊಡ್ಡ ಕಲ್ಪನೆ, ದೊಡ್ಡ ಆಸೆ, ದೊಡ್ಡ ಗುರಿ ಆಗಿರುತ್ತೆ. ಸೊ ಎಷ್ಟೋ ಜನಕ್ಕೆ ಅದು ರೀಚ್ ಆಗೋಕ್ಕಾಗಲ್ಲ. ಕೆಲವೊಂದು ಟೈಮ್ ರೀಚ್ ಆಗೋ ಟೈಮಲ್ಲಿ ತುಂಬ ಅಡೆಚಣೆಗಳಾಗತ್ತೆ. ನಾನು ಶಾರ್ಟ್ ಫಿಲಮ್ಗಳಂತ ನಾನು ಕಾಲೇಜ್ ಡೇಸಲ್ಲಿ ನಾನು ಮಾಡ್ತಿರ್ಬೇಕಾದ್ರೆ ಅದು 0 ಬಜೆಟ್ ಆಗ್ತಿತ್ತು. ನಮ್ಮ ಹತ್ರ ಏನು ಬಜೆಟ್ ಅಂತ ಇರಲಿಲ್ಲ, ಪ್ರೊಡಕ್ಷನ್ ಅಂತ ಏನೂ ಇರಲಿಲ್ಲ. ಬಟ್ ಅದನ್ನ ಆ ಪ್ರಯತ್ನಗಳನ್ನ ಸೌದಿ ಅರೇಬಿಯಾದಲ್ಲಿ ಇದ್ರೂ ಸಚಿನ್ ಸರ್ ಅದನ್ನ ಗುರುತಿಡಿದು ಪರಿಚಯ ನಮಗೆ ಆಗಿದೆ ಫೇಸ್ಬುಕ್ ಮುಖಾಂತರ. ಬಟ್ ಅಲ್ಲಿಂದ ಒಂದು ಬ್ರದರ್ಹುಡ್ ಇಂದ ಶುರುವಾಗಿದ್ದು. ಏನೋ ವಿಚಾರಕ್ಕೆ ಸರ್ ಹೇಳ್ದಂಗೆ ಉಡುಪಿಗೆ ಹೋದಾಗ ಒಂದು ಕ್ಯಾಮ್ರಾ ಸಿಕ್ಕಿದ್ದಕ್ಕೆ ಅಲ್ಲೂ ಕೂಡ ಒಂದು 0 ಬಜೆಟ್ ಒಂದು 12-14 ಅವರ್ಸ್ ಅಲ್ಲಿ ಒಂದು ಶಾರ್ಟ್ ಫಿಲಮ್ ಮಾಡಿ ನಮ್ಮ ರೆಫರೆನ್ಸ್ಗೆ ಅಂತ ನೋಡ್ಕೊಂಡ್ವಿ. ಅವತ್ತು ಇವರ ಸಪೋರ್ಟಿಂದಾನೆ ಕೂಡ ನಮ್ಗದು ರಿಲಯನ್ಸ್ ಅಲ್ಲಿ ರೀಜನಲ್ ರಿಲೀಸ್ ಆಯಿತು. ಆ ಥರ ಇವತ್ತು ಇಂಥದ್ದೊಂದು ದೇವನೊಬ್ಬ ಜಾದುಗಾರ ಮಾಡಬೇಕು ಅನ್ನೋದು 100% ದೊಡ್ಡ ಕನಸು. ನಂಗೊಂದು ತಾಯಿ ಇದ್ದಂಗೆ ಇದು. ಇದಕ್ಕೆ ಫಸ್ಟ್ ನನಗೆ ಈ ಜಾಗದಲ್ಲಿ ನಿಂತ್ಕೊಳ್ಳೋಕ್ಕೆ ಚಾನ್ಸ್ ಕೊಟ್ಟಿದ್ದಂಥ ಬಾಲಕೃಷ್ಣ ಸರ್ ಮತ್ತು ಸಚಿನ್ ಸರ್ಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ತೇನೆ. ಅವ್ರ ಇದ್ದಲ್ಲಿ ಇದ್ರೆ ಇದನ್ನು ಕಲ್ಪನೆ ಮಾಡೋಕ್ಕಾಗ್ತಿರ್ಲಿಲ್ಲ. ಮೇಡಮ್ ಹೇಳ್ದಂಗೆ ಈ ಥರ ಒಂದು ಮನಸ್ಸು ಇರಬೇಕು, ಒಳ್ಳೆ ಕಲ್ಪನೆ ಕಾಣೋರಿಗೆ ಅಥವಾ ಒಂದು ಚಾನ್ಸ್ ಅಂತ ಕೊಡ್ಬೇಕು. ಚಾನ್ಸ್ ಕೊಟ್ಟ ಮೇಲೆ ಏನು ಮಾಡಬಹುದು ಅನ್ನೋದು ಒಂದು ಪ್ರಯತ್ನದಲ್ಲಿ ಸಫಲ ಆಗೋಕ್ಕೆ ಗೊತ್ತಾಗೋದು. ಆ್ಯಂಡ್ ನಾನು ಕೆಲಸ ಮಾಡಿರೋ ಅಷ್ಟು ಜನ ಆರ್ಟಿಸ್ಟ್ ಇರ್ತಾರಲ್ಲ, ನನಗೆ ದೇವರು ಹೊರ ಕೊಟ್ಟಂಗೆ ಆಯಿತು. ಫಸ್ಟ್ ಆಫ್ ಆಲ್ ಸಚಿನ್ ಸರ್ನು ಫಸ್ಟ್ ಭೇಟಿ ಮಾಡಿದಾಗ ನನಗೆ ಅವ್ರ ಆ್ಯಕ್ಟಿಂಗ್ ಸ್ಕಿಲ್ಸ್ ಬಗ್ಗೆ ಗೊತ್ತಿರಲಿಲ್ಲ. ಯಾವತ್ತು ನಾನು ಶಾರ್ಟ್ ಫಿಲಮ್ ನೋಡೋದು ಅವತ್ತೇ ಅಂದ್ಕೊಂಡೆ, ಇಲ್ಲ ಇವ್ರು ತುಂಬ ದೊಡ್ಡ ಕಲಾವಿದ ಆಗೋ ಪ್ರತಿಯೊಂದು ಲಕ್ಷಣ ಇದೆ ಅಂತ. ನಂಗೆ ಅದು ತುಂಬ ಖುಷಿಯಾಗಿತ್ತು ಯಾಕೆಂದರೆ ಫಸ್ಟ್ ಬೇಸ್ಮೆಂಟ್ ಸ್ಟ್ರಾಂಗ್ ಆಗಿರಬೇಕು. ಅದರಲ್ಲಿ ನಂಬರ್ 1 ಆಗಿ ನಿಂತ್ಕೊಂಡ್ರು. ಆಮೇಲೆ ಸಿನಿಮಾಗೆ ಯಾವತ್ತು ಇಂಥದ್ದು ಕೊಂದು ಕೊರತೆ ಮಾಡ್ದಲೆ ಯಾವತ್ತೂ ಸಿನಿಮಾದಲ್ಲಂತೂ ಪ್ರೊಡಕ್ಷನಿಂದ ಒಂದು ದಿವಸಕ್ಕೂ ಒಂದು ಕ್ಷಣಕ್ಕೂ ನಮ್ಗೆ ಯಾವತ್ತೂ ಕಮ್ಮಿ ಮಾಡಿಲ್ಲ. ಕೇಳಿದಕ್ಕಿಂತ ಹೆಚ್ಚಾಗಿ ಮಾಡು, ಚೆನ್ನಾಗಿ ಬರ್ಬೇಕಷ್ಟೇ. ಸಿನಿಮಾ ಜನ ಆಚೆಯಿಂದ ನೋಡ್ಬೇಕಾದ್ರೆ ಸೂಪರ್ ಆಗಿದೆ ಅಂತ ಹೇಳಿದ್ರೆ ಸಾಕು ಅನ್ನೋಷ್ಟು ಉದಾರ ಮನಸ್ಸಿರುವಂಥ ಪ್ರೊಡಕ್ಷನ್ ಹೌಸಲ್ಲಿ ನಮ್ಮ ಮೊದಲನೇ ಸಿನಿಮಾ ಮಾಡ್ತಿರೋದಂತ ತುಂಬ ಥ್ಯಾಂಕ್ ಯು. ಆ್ಯಂಡ್ ಸುಧಾ ಬೆಳ್ವಾಡಿ ಮೇಡಮ್ ತುಂಬ ದೊಡ್ಡ ಇಂಪಾರ್ಟೆಂಟ್ ರೋಲ್ ಇದೆ. ಇದ್ರದ್ದು ನೆಕ್ಸ್ಟ್ ಏನೇ ಪ್ಲ್ಯಾನ್ ಇದ್ರೂ ಮೇಡಮ್ದು ತುಂಬ ದೊಡ್ಡ ಜವಾಬ್ದಾರಿ ಇದೆ. ನಮ್ಮ ಹೀರೋಗೂ ಅವ್ರಿಗೂ ಒಂದು ಟಗ್ ಆಫ್ ಆಗೋದು ಎಲ್ಲ ಸಾಧ್ಯತೆಗಳಿದೆ. ಅವರು ಅಷ್ಟೇ ಅಂತ ಹಿರಿಯರ ಕಲಾವಿದ ಹತ್ರ ಹೋಗಿ ಕೇಳ್ಕೊಂಡಾಗ ಖಂಡಿತ ಮಾಡ್ಕೊಡ್ತೀನಿ, ಒಳ್ಳೆ ಟೀಮ್ ಕಟ್ಟಿದ್ದೀರಾ ಅಂತ ಹೇಳಿ ಸಪೋರ್ಟ್ ಮಾಡಿದ್ರು. ಆ್ಯಂಡ್ ಪ್ರಿಯಾ ಮೇಡಮ್
ಜಸ್ಟ್ ಔಟ್ಸ್ಟ್ಯಾಂಡಿಂಗ್. ಇಡೀ ಸಿನಿಮಾದಲ್ಲಿ ಕಾಂಪಿಟೇಷನ್ ಇದೆ 100% ಹೇಳ್ತೀನಿ. ಸಿನಿಮಾ ನೀವು ನೋಡ್ತಾ ನಿಮ್ಗೊಂದು ಅನ್ಸುತ್ತೆ, ಪ್ರತಿಯೊಬ್ಬ ನಟ ಪ್ರತಿಯೊಬ್ಬ ನಟಿ ಕೂಡ ಒಬ್ರಿಗೊಬ್ರು ಕಾಂಪಿಟೇಷನ್ ಕೊಟ್ಟಿದ್ದಾರೆ. ಅದು ಒಬ್ಬ ನಿರ್ದೇಶಕ ನಂಗೆ ಸಿಕ್ಕಿರೋ ಒಂದು ಸ್ಯಾಟಿಸ್ಫ್ಯಾಕ್ಷನ್. ಇದರಲ್ಲಿ ನನ್ನ ಕೆಲಸನ ನಮ್ಮ ಟೆಕ್ನಿಕಲ್ ಕೆಲಸಗಳನ್ನ ಸ್ಟ್ರಾಂಗ್ ಆಗಿ ಮಾಡೋಕ್ಕೆ ಇಷ್ಟಪಡ್ತೀನಿ, ಬಿಕಾಸ್ ಎಲ್ಲರೂ ಕೊಟ್ಟಿದ್ದಾರೆ. ಆ್ಯಂಡ್